ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರದಲ್ಲಿ ಸಚಿವ ಸಂಪುಟ ರಚನೆ ಆಯಿತು. ಅದಾದ ನಂತರದಲ್ಲಿ ಕೆಲ ಸಚಿವರಿಗೆ, ಕೆಲ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಹಿರಿಯ ಶಾಸಕರೆಲ್ಲ ಕೂಡ ಬೇಸರವನ್ನು ಹೊರಹಾಕಿದ್ರು. ಆ ಕಾರಣಕ್ಕಾಗಿಯೇ ನಿಗಮ ಮಂಡಳಿಗಳಿಗೆ ಶಾಸಕರನ್ನ ಅಧ್ಯಕ್ಷನಾಗಿ ಮೊದಲ ಹಂತದಲ್ಲಿ ನೇಮಕ ಮಾಡಿ ಒಂದಷ್ಟು ಶಾಸಕರನ್ನ ಸಮಾಧಾನಪಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಆದಾಗ್ಯೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪರಿಗಣಿಸಲಿಲ್ಲ ಸರ್ಕಾರ ಅನ್ನುವಂಥ ಬೇಸರದ ಮಾತುಗಳನ್ನು ಪಕ್ಷದ ಆಂತರಿಕ ವೇದಿಕೆಗಳಲ್ಲಿ ಮತ್ತು ಪಕ್ಷದ ವಲಯದಲ್ಲೂ ಕೂಡ ಸಾಕಷ್ಟು ಅಸಮಾಧಾನವನ್ನು ಕಾರ್ಯಕರ್ತರು ಹೊರಹಾಕಿದ್ರು. ಮತ್ತು CM ಸಿದ್ದರಾಮಯ್ಯ ಅವ್ರನ್ನ CM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರನ್ನೂ ಕೂಡ ಭೇಟಿ ಮಾಡಿ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮನವಿಗಳನ್ನು ಕೂಡ ಮಾಡಿತ್ತು. ಆದಾಗ್ಯೂ ಕೂಡ ಅನೇಕ ಸುತ್ತಿನ ಮಾತುಕತೆ, ಒಂದಷ್ಟು ಚರ್ಚೆಗಳು, ಸಾಧಕ ಬಾಧಕಗಳು, ಎಲ್ಲ ರೀತಿಯ ಚರ್ಚೆಗಳು, ಎಲ್ಲ ಆಯಾಮಗಳ ಚರ್ಚೆಗಳು ನಡೆದು ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡುತ್ತೆ. ಡಾಕ್ಟರ್ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರಿಗೆ ಸ್ಥಾನಮಾನವನ್ನು ಕೊಡುವಂಥ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಅದಾದ ನಂತರದಲ್ಲಿ ಸುರ್ಜಿವಾಲಾ ಅವರು ಶಾಸಕರಿಂದ ಅಭಿಪ್ರಾಯವನ್ನು ಪಡೆದರು. CM ಮತ್ತು DCM ಅವರ ನಡುವೆ ಅನೇಕ ಸುತ್ತಿನ ಮಾತುಕತೆ ನಡೆದು ಅಂತಿಮವಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ 39 ಜನರ ಹೆಸರನ್ನು ಫೈನಲ್ ಮಾಡಿ, ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಕ್ಕೆ 39 ಜನರ ಹೆಸರುಗಳನ್ನು ಫೈನಲ್ ಮಾಡಿ CM ಸಿದ್ದರಾಮಯ್ಯ ಅವರಿಗೆ ಆ ಪಟ್ಟಿಯನ್ನು ರವಾನೆ ಮಾಡಿತ್ತು. ಆದರೆ ಕಳೆದ 2 ದಿನಗಳಲ್ಲಿ ಕೂಡ ಯಾವಾಗ ಆ ಪಟ್ಟಿ ರವಾನೆ ಆಯಿತು, ಆ ಒಂದು ಪಟ್ಟಿ ಬಿಡುಗಡೆ ಆದ ನಂತರದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಗಿತ್ತು. ಕಾರಣ ಏನಂತಂದು ಹೇಳಿದ್ರೆ, ಇದೀಗ CM ಸಿದ್ದರಾಮಯ್ಯ ಅವರು 39 ಜನರಿಗೆ ಬದಲಾಗಿ 34 ಜನರ ಹೆಸರಿರುವಂತಹ ಪಟ್ಟಿಗೆ ಅಧಿಕೃತವಾಗಿ ಮುದ್ರೆಯನ್ನು ಒತ್ತಿದ್ದಾರೆ. ಇದರ ನಡುವೆ ಒಂದು ಗೊಂದಲ ಶುರುವಾಗಿತ್ತು. ಅದು ಏನಂತಂದು ಹೇಳಿದ್ರೆ, AICC ರವಾನೆ ಮಾಡಿರುವಂತಹ ಪಟ್ಟಿಯಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಏನಿದೆ ಅದು ಅರುಣ್ ಪಾಟೀಲ್ ಅವರಿಗೆ ಹೋಗಿದೆ ಅನ್ನುವಂಥದ್ದು ಅವರ ಹೆಸರು ಉಲ್ಲೇಖ ಆಗಿತ್ತು. ಆದರೆ ಪ್ರಸ್ತುತವಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಹಿರಿಯ ಶಾಸಕ ರಾಜು ಕಾಗೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆಗೆ ರಾಜು ಕಾಗೆ ಅವರಿಗೆ ಹೈಕಮಾಂಡ್ ಕೊಟ್ಟು ಅನ್ನುವಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಒಂದಷ್ಟು ಶುರುವಾಯಿತು ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಜೋರಾಗಿ ನಡೀತು. ಈ ವಿಚಾರ ಯಾವಾಗ ಗಮನಕ್ಕೆ ಬಂತು, ಅವರು ರಾಜು ಕಾಗೆಯವರು ನೇರವಾಗಿ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಏನೆಲ್ಲ ಆಗಿದೆ ಅನ್ನೋಂಥದ್ದು ಒಂದಷ್ಟು ವಿಚಾರಗಳನ್ನು ಸಮಾಲೋಚನೆಯನ್ನು ಮಾಡಿದರು. ಒಂದು ಹಂತದಲ್ಲಿ ಯಾವ ಮಟ್ಟಕ್ಕೆ ಚರ್ಚೆ ಆಯಿತು ಅಂತಂದು ಹೇಳಿದ್ರೆ, ರಾಜಣ್ಣವರ ಬಳಿಕ ರಾಜು ಕಾಗೆ ಅವ್ರಿಗೂ ಕೂಡ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಯಾಕೆ ಅಂತಂದು ಹೇಳಿದ್ರೆ, ಬಹಿರಂಗವಾಗಿ ಮಾತನಾಡಿ ಚರ್ಚೆಗಳನ್ನು ಮಾಡಿರುವಂಥ ಕಾರಣಕ್ಕಾಗಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಇದು ಮುಜುಗರ ಆಗಿದೆ. ಆ ಕಾರಣಕ್ಕಾಗಿ ಅವ್ರಿಗೆ ಶಾಕ್ ಕೊಟ್ಟಿದೆ ಅನ್ನೋಂಥ ಒಂದಷ್ಟು ಚರ್ಚೆಗಳು ವಿಶ್ಲೇಷಣೆಗೆ ಜೋರಾಗಿ ನಡೀತು. ಆದಾಗ್ಯೂ ಕೂಡ CM ಸಿದ್ದರಾಮಯ್ಯನವ್ರ ಜೊತೆಗೆ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಸ್ವತಃ CM ಸಿದ್ದರಾಮಯ್ಯನವರು ಇಲ್ಲ, ಪ್ರಿಂಟ್ ಮಿಸ್ಟೇಕ್ ಆಗಿದೆ, ನಿಮ್ಮ ಅಧ್ಯಕ್ಷ ಸ್ಥಾನ ಭದ್ರವಾಗಿದೆ ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದರು. CM ಸಿದ್ದರಾಮಯ್ಯ ಅವರ ಭರವಸೆಯ ನಂತರದಲ್ಲಿ ರಾಜು ಕಾಗೆ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗಿದ್ದರು. ಇವತ್ತು CM ಸಿದ್ದರಾಮಯ್ಯ ಅವರು ಅಧಿಕೃತ ಮುದ್ರೆ ಒತ್ತಿರುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳು, ಕೊಂಚ ಬದಲಾವಣೆಗಳು ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ 39 ಜನರ ಇದ್ದಂತಹ ಪಟ್ಟಿ 34 ಜನಕ್ಕೆ ಇಳಿಕೆ ಆಗಿರುವಂಥದ್ದು. ಅದರಲ್ಲೂ ಕೂಡ AICC ಪಟ್ಟಿ ರವಾನೆ ಮಾಡಿರುವಂತಹ ಪಟ್ಟಿಯಲ್ಲೇ ಇಲ್ಲದಂತಹ ಇಬ್ಬರಿಗೆ ಒಂದಷ್ಟು ಅಧ್ಯಕ್ಷ ಸ್ಥಾನಮಾನ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಒಂದು HD ಗಣೇಶ್ ಅವರು, ಮತ್ತೊಂದು BMTC ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಕೇತ್ ರಾಜ್ ಅವರನ್ನ ನೇಮಕ ಮಾಡಿ ಕೂಡ ಆ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತೊಂದು ಕಡೆಗೆ ಒಂದು ಈಗಿರುವಂತಹ ಪಟ್ಟಿಯಲ್ಲೂ ಕೂಡ ಒಂದಷ್ಟು ಸೋಸುವಂಥ ಕೆಲಸವನ್ನು ಮಾಡಿದ್ದಾರೆ. 5-6 ಜನನ್ನ ಕೈ ಬಿಡುವಂಥ ಕೆಲಸವನ್ನು CM ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದರೆ ಇದರ ಜೊತೆಗೆ ಅಧ್ಯಕ್ಷ ಸ್ಥಾನದ ಜೊತೆಗೆ ಒಟ್ಟು 11 ಜನರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಒಂದು ಸ್ಥಾನಮಾನವನ್ನು ಕೂಡ CM ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ KPCC ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವ್ರಿಗೂ ಕೂಡ ಉಪಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಕಾರ್ಯಕರ್ತರಲ್ಲೂ ಕೂಡ ಈಗ ಒಂದಷ್ಟು ಜನರಿಗೆ ಕೊಟ್ಟ ಮಾತ್ರಕ್ಕೆ ಉಳಿದಂಥ ಕಾರ್ಯಕರ್ತರಿಗೆ ಸಮಾಧಾನ ಇದೆಯಾ ಅಂತ ಪ್ರಶ್ನೆ ಬಂದಾಗ ಸಹಜವಾಗಿ ಇಲ್ಲ, ತಮಗೂ ಕೂಡ ಅನೇಕ ಜನರ ಸ್ಥಾನಮಾನಗಳು ಕೂಡ ನಮಗೂ ಕೂಡ ಸ್ಥಾನಮಾನ ಬೇಕು ಅನ್ನೋಂಥ ಬೇಸರ ಮತ್ತು ಒಂದಷ್ಟು ಅಸಮಾಧಾನ ಈಗಲೂ ಕೂಡ ಇದೆ. ಅದನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಏನಂತಂದು ಹೇಳಿದ್ರೆ, ಇಲ್ಲಿ ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಬೇಸರ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ,
ಪ್ರತಿ ಬಾರಿಯೂ ಕೂಡ ತುಮಕೂರು ಜಿಲ್ಲೆಗೂ ಕೂಡ ಹೆಚ್ಚೆಚ್ಚಿನ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ಅವಕಾಶಗಳು ಜಾಸ್ತಿ ಸಿಗ್ತಾ ಇಲ್ಲ ಅನ್ನೋಂಥ ಬೇಸರವನ್ನು ಇಟ್ಕೊಂಡಿರೋದು ಜೊತೆಗೆ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಿದ್ದರೂ ಕೂಡ ತುಮಕೂರು ಜಿಲ್ಲೆಗೆ ಯಾಕೆ ಅಷ್ಟು ಮಾನ್ಯತೆ ಸಿಗಲಿಲ್ಲ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಅಲ್ಲಿಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಜೊತೆಗೆ CM ಸಿದ್ದರಾಮಯ್ಯ ಅವರು ಕೂಡ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಒಂದಷ್ಟು ಜನ ಬದಲಾವಣೆ ಮಾಡಿ ಅಂತಿಮವಾಗಿ ಆದೇಶವನ್ನು ಹೊರಟಿದ್ದಾರೆ. ಸರ್ಕಾರಿ ಕಾರ್ಯದರ್ಶಿಯವರಿಗೆ ಈಗಾಗಲೇ ಪಟ್ಟಿ ರವಾನೆ ಆಗಿದೆ. ಪಟ್ಟಿ ರವಾನೆಯಾಗಿ ಅವ್ರಿಗೂ ಕೂಡ ನಿಗಮಗಳ ಅಧ್ಯಕ್ಷರ ಸ್ಥಾನಕ್ಕೂ ಕೂಡ ಫೈನಲ್ ಕೊಟ್ಟಲಾಗಿದೆ. ಆದರೆ ಕಾಂಗ್ರೆಸ್ನ ಒಳಗಡೆಗೆ ಸದ್ಯಕ್ಕೆ ಒಂದಷ್ಟು ಜನಕ್ಕೆ ಇಲ್ಲ ಕಾರ್ಯಕರ್ತರಿಗೆ ಅಧಿಕಾರದ ಭಾಗ್ಯ ಸಿಕ್ತು ಅನ್ನೋಂಥ ಒಂದಷ್ಟು ನಿರಾಳತೆ ಇದ್ದಾಗಲೂ ಕೂಡ ಬೇರೆ ಸಿಗದಂಥ ಸ್ಥಾನಮಾನ ಸಿಗದಂಥ ಒಂದಷ್ಟು ಕಾರ್ಯಕರ್ತರೇನಿದ್ದಾರೆ ಅವರು ಇನ್ನೂ ಕೂಡ ಪಕ್ಷದ ವೇದಿಕೆಗಳಲ್ಲೇ ಮತ್ತು ತಮ್ಮ ರಾಜಕೀಯ ಗಾಡ್ ಫಾದರ್ಗಳೇನಿದ್ದಾರೆ ಅವರ ವಿರುದ್ಧ ಅವರ ಮುಂದೆ ಒಂದಷ್ಟು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕುವಂಥ ಕೆಲಸಗಳನ್ನು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ CM ಸಿದ್ದರಾಮಯ್ಯನವರು ಒಂದು ಜಾಣತನವನ್ನು ಮಾಡ್ತಾ ಇರುವಂಥದ್ದು ಒಂದೇನಂತಂದು ಹೇಳಿದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ರಾಜು ಕಾಗೆಯವರನ್ನೇ ಮುಂದುವರಿಸಿರುವಂಥದ್ದು. ಮತ್ತು AICCಯಿಂದ ಅಲ್ಲಿ ಬಂದಂಥ ಪಟ್ಟಿಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಏನಿದೆ ಅದರಲ್ಲಿ ಅರುಣ್ ಪಾಟೀಲ್ ಅವರ ಹೆಸರಿತ್ತು. ಆದಾಗ್ಯೂ CM ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ನೀಲಕಂಠ ಮುಳುಗೆ ಅನ್ನೋಂಥವ್ರಿಗೇನು ಮೊದಲ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಏನಿತ್ತು ಅದನ್ನು ಬದಲಾಯಿಸಿ ಅರುಣ್ ಪಾಟೀಲ್ ಅವ್ರಿಗೆ ಕೊಟ್ಟು ನೀಲಕಂಠ ಮುಳುಗೆ ಅವರಿಗೆ ಒಂದಷ್ಟು ಕೋಕ್ ಕೊಡುವಂಥ ಕೆಲಸಗಳು ಕೂಡ ಇಲ್ಲಾಗಿದೆ. ಹೀಗೆ ಪಟ್ಟಿಯ ಪರಿಷ್ಕರಣೆ ಮತ್ತೊಂದು ಕಡೆಗೆ ನಮಗೂ ಕೂಡ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಆರೋಪಗಳು ಮತ್ತು ಅಸಮಾಧಾನ ಇವು ಕಾಂಗ್ರೆಸ್ ಪಕ್ಷದೊಳಗಡೆ ಒಂದಷ್ಟು ಕಿಡಿ ಇನ್ನೂ ಕೂಡ ಇದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಒಂದಂತೂ ಸತ್ಯ, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳ ಆಯ್ಕೆ ಅಷ್ಟು ಸುಲಭದ್ದಾಗಿರಲಿಲ್ಲ ಅನ್ನುವಂಥದ್ದು ಇದು ಮತ್ತೊಮ್ಮೆ ಸಾಬೀತಾಗಿದೆ. ಯಾಕೆ ಅಂತಂದು ಹೇಳಿದ್ರೆ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನಡುವೆ ಸರಿಸುಮಾರು 8ಕ್ಕೂ ಹೆಚ್ಚು ಈ ಸಭೆಗಳ ಆಗಿದ್ದಾವೆ. ಸ್ವತಃ ಸುರ್ಜಿವಾಲ ಅವರೇ ಅವರ ನಡುವೆ ಒಂದಷ್ಟು ಒಮ್ಮತ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂತಿಮವಾಗಿ ಒಮ್ಮತ ಮೂಡಿ ಈಗ ಪಟ್ಟಿ ಹೊರಗಡೆ ಬಿದ್ದಿದೆ. ಅಧ್ಯಕ್ಷರ ಆಯ್ಕೆ ಆಗಿದೆ. ಮುನ್ನುಳಿದಂತಹ ಕಾರ್ಯಕರ್ತರನ್ನ ಸರ್ಕಾರ ಆಗಲಿ KPCC ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾವ ರೀತಿ ಅಸಮಾಧಾನ ಹೊಂದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾವ ರೀತಿ ಒಂದಷ್ಟು ಶಮನ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕಾರಿಯಾಗಿ ಪ್ರಶ್ನೆಗೆ ಉಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರದಲ್ಲಿ ಸಚಿವ ಸಂಪುಟ ರಚನೆ ಆಯಿತು. ಅದಾದ ನಂತರದಲ್ಲಿ ಕೆಲ ಸಚಿವರಿಗೆ, ಕೆಲ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಹಿರಿಯ ಶಾಸಕರೆಲ್ಲ ಕೂಡ ಬೇಸರವನ್ನು ಹೊರಹಾಕಿದ್ರು. ಆ ಕಾರಣಕ್ಕಾಗಿಯೇ ನಿಗಮ ಮಂಡಳಿಗಳಿಗೆ ಶಾಸಕರನ್ನು ಅಧ್ಯಕ್ಷನಾಗಿ ಮೊದಲ ಹಂತದಲ್ಲಿ ನೇಮಕ ಮಾಡಿ ಒಂದಷ್ಟು ಶಾಸಕರನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಆದಾಗ್ಯೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪರಿಗಣಿಸಲಿಲ್ಲ ಸರ್ಕಾರ ಅನ್ನುವಂಥ ಬೇಸರದ ಮಾತುಗಳನ್ನು ಪಕ್ಷದ ಆಂತರಿಕ ವೇದಿಕೆಗಳಲ್ಲಿ ಮತ್ತು ಪಕ್ಷದ ವಲಯದಲ್ಲೂ ಕೂಡ ಸಾಕಷ್ಟು ಅಸಮಾಧಾನವನ್ನು ಕಾರ್ಯಕರ್ತರು ಹೊರಹಾಕಿದ್ರು. ಮತ್ತು CM ಸಿದ್ದರಾಮಯ್ಯ ಅವ್ರನ್ನ DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲ ಅವರನ್ನು ಕೂಡ ಭೇಟಿ ಮಾಡಿ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮನವಿಗಳನ್ನು ಕೂಡ ಮಾಡಿತ್ತು. ಆದಾಗ್ಯೂ ಕೂಡ ಅನೇಕ ಸುತ್ತಿನ ಮಾತುಕತೆ, ಒಂದಷ್ಟು ಚರ್ಚೆಗಳು, ಸಾಧಕ ಬಾಧಕಗಳು, ಎಲ್ಲ ರೀತಿಯ ಚರ್ಚೆಗಳು, ಎಲ್ಲ ಆಯಾಮಗಳ ಚರ್ಚೆಗಳು ನಡೆದು ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರಿಗೆ ಸ್ಥಾನಮಾನವನ್ನು ಕೊಡುವಂಥ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಅದಾದ ನಂತರದಲ್ಲಿ ಸುರ್ಜಿವಾಲ ಅವರು ಶಾಸಕರಿಂದ ಅಭಿಪ್ರಾಯವನ್ನು ಪಡೆದರು. CM ಮತ್ತು DCM ಅವರ ನಡುವೆ ಅನೇಕ ಸುತ್ತಿನ ಮಾತುಕತೆ ನಡೆದು ಅಂತಿಮವಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ 39 ಜನರ ಹೆಸರನ್ನು ಫೈನಲ್ ಮಾಡಿ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಕ್ಕೆ 39 ಜನರ ಹೆಸರುಗಳನ್ನು ಫೈನಲ್ ಮಾಡಿ CM ಸಿದ್ದರಾಮಯ್ಯ ಅವರಿಗೆ ಆ ಪಟ್ಟಿಯನ್ನು ರವಾನೆ ಮಾಡಿತ್ತು. ಆದರೆ ಕಳೆದ 2 ದಿನಗಳಲ್ಲಿ ಕೂಡ ಯಾವಾಗ ಆ ಪಟ್ಟಿ ರವಾನೆ ಆಯಿತು, ಆ ಒಂದು ಪಟ್ಟಿ ಬಿಡುಗಡೆ ಆದ ನಂತರದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಗಿತ್ತು. ಕಾರಣ ಏನು ಅಂತಂದು ಹೇಳಿದ್ರೆ ಇದೀಗ CM ಸಿದ್ದರಾಮಯ್ಯ ಅವರು 39 ಜನರಿಗೆ ಬದಲಾಗಿ 34 ಜನರ ಹೆಸರಿರುವಂತಹ ಪಟ್ಟಿಗೆ ಅಧಿಕೃತವಾಗಿ ಮುದ್ರೆಯನ್ನು ಒತ್ತಿದ್ದಾರೆ. ಇದರ ನಡುವೆ ಒಂದು ಗೊಂದಲ ಶುರುವಾಗಿತ್ತು. ಅದು ಏನಂತಂದು ಹೇಳಿದ್ರೆ AICC ರವಾನೆ ಮಾಡಿರುವಂತಹ ಪಟ್ಟಿಯಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಏನಿದೆ
ಅದು ಅರುಣ್ ಪಾಟೀಲ್ ಅವರಿಗೆ ಹೋಗಿದೆ ಅನ್ನುವಂಥದ್ದು ಅವರ ಹೆಸರು ಉಲ್ಲೇಖ ಆಗಿತ್ತು. ಆದರೆ ಪ್ರಸ್ತುತವಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಹಿರಿಯ ಶಾಸಕ ರಾಜು ಕಾಗೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆಗೆ ರಾಜು ಕಾಗೆ ಅವರಿಗೆ ಹೈಕಮಾಂಡ್ ಕೊಟ್ಟು ಅನ್ನುವಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಒಂದಷ್ಟು ಶುರುವಾಯಿತು ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಜೋರಾಗಿ ನಡೀತು. ಈ ವಿಚಾರ ಯಾವಾಗ ಗಮನಕ್ಕೆ ಬಂತು, ಅವರು ರಾಜು ಕಾಗೆಯವರು ನೇರವಾಗಿ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಏನೆಲ್ಲ ಆಗಿದೆ ಅನ್ನೋಂಥದ್ದು ಒಂದಷ್ಟು ವಿಚಾರಗಳನ್ನು ಸಮಾಲೋಚನೆಯನ್ನು ಮಾಡಿದರು. ಒಂದು ಹಂತದಲ್ಲಿ ಯಾವ ಮಟ್ಟಕ್ಕೆ ಚರ್ಚೆ ಆಯಿತು ಅಂತಂದು ಹೇಳಿದ್ರೆ, ರಾಜಣ್ಣವರ ಬಳಿಕ ರಾಜು ಕಾಗೆ ಅವ್ರಿಗೂ ಕೂಡ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಯಾಕೆ ಅಂತಂದು ಹೇಳಿದ್ರೆ, ಬಹಿರಂಗವಾಗಿ ಮಾತನಾಡಿ ಚರ್ಚೆಗಳನ್ನು ಮಾಡಿರುವಂಥ ಕಾರಣಕ್ಕಾಗಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಇದು ಮುಜುಗರ ಆಗಿದೆ. ಆ ಕಾರಣಕ್ಕಾಗಿ ಅವ್ರಿಗೆ ಶಾಕ್ ಕೊಟ್ಟಿದೆ ಅನ್ನೋಂಥ ಒಂದಷ್ಟು ಚರ್ಚೆಗಳು ವಿಶ್ಲೇಷಣೆ ಜೋರಾಗಿ ನಡೀತು. ಆದಾಗ್ಯೂ ಕೂಡ ಸಿ ಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಇಲ್ಲ, ಪ್ರಿಂಟ್ ಮಿಸ್ಟೇಕ್ ಆಗಿದೆ, ನಿಮ್ಮ ಅಧ್ಯಕ್ಷ ಸ್ಥಾನ ಭದ್ರವಾಗಿದೆ ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದರು. ಆ ಸಿ ಎಂ ಸಿದ್ದರಾಮಯ್ಯವರ ಭರವಸೆಯ ನಂತರದಲ್ಲಿ ರಾಜು ಕಾಗೆ ಅವರು ತಮ್ಮ ಕ್ಷೇತ್ರಕ್ಕೆ ಹೋಗಿದ್ದರು. ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಅಧಿಕೃತ ಮುದ್ರೆ ಒತ್ತಿರುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳು ಕೊಂಚ ಬದಲಾವಣೆಗಳು ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ 39 ಜನರ ಇದ್ದಂತಹ ಪಟ್ಟಿ 34 ಜನಕ್ಕೆ ಇಳಿಕೆ ಆಗಿರುವಂಥದ್ದು. ಅದರಲ್ಲೂ ಕೂಡ AICC ಪಟ್ಟಿ ರವಾನೆ ಮಾಡಿರುವಂತಹ ಪಟ್ಟಿಯಲ್ಲೇ ಇಲ್ಲದಂತಹ ಇಬ್ಬರಿಗೆ ಒಂದಷ್ಟು ಅಧ್ಯಕ್ಷ ಸ್ಥಾನಮಾನ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಒಂದು HD ಗಣೇಶ್ ಅವರು, ಮತ್ತೊಂದು BMTC ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಕೇತ್ ರಾಜ್ ಅವರನ್ನ ನೇಮಕ ಮಾಡಿ ಕೂಡ ಆ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತೊಂದು ಕಡೆಗೆ ಒಂದು ಈಗಿರುವಂತಹ ಪಟ್ಟಿಯಲ್ಲೂ ಕೂಡ ಒಂದಷ್ಟು ಸೋಸುವಂಥ ಕೆಲಸವನ್ನು ಮಾಡಿದ್ದಾರೆ. 5-6 ಜನನ್ನ ಕೈ ಬಿಡುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದರೆ ಇದರ ಜೊತೆಗೆ ಅಧ್ಯಕ್ಷ ಸ್ಥಾನದ ಜೊತೆಗೆ ಒಟ್ಟು 11 ಜನರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಒಂದು ಸ್ಥಾನಮಾನವನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ KPCC ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವ್ರಿಗೂ ಕೂಡ ಉಪಾಧ್ಯಕ್ಷರ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಕಾರ್ಯಕರ್ತರಲ್ಲೂ ಕೂಡ ಈಗ ಒಂದಷ್ಟು ಜನರಿಗೆ ಕೊಟ್ಟ ಮಾತ್ರಕ್ಕೆ ಉಳಿದಂಥ ಕಾರ್ಯಕರ್ತರಿಗೆ ಸಮಾಧಾನ ಇದೆಯಾ ಅಂತ ಪ್ರಶ್ನೆ ಬಂದಾಗ ಸಹಜವಾಗಿ ಇಲ್ಲ, ತಮಗೂ ಕೂಡ ಅನೇಕ ಜನರ ಸ್ಥಾನಮಾನಗಳು ಕೂಡ ನಮಗೂ ಕೂಡ ಸ್ಥಾನಮಾನ ಬೇಕು ಅನ್ನೋಂಥ ಬೇಸರ ಮತ್ತು ಒಂದಷ್ಟು ಅಸಮಾಧಾನ ಈಗಲೂ ಕೂಡ ಇದೆ. ಅದನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಏನಂತಂದು ಹೇಳಿದ್ರೆ, ಇಲ್ಲಿ ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಬೇಸರ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಪ್ರತಿ ಬಾರಿಯೂ ಕೂಡ ತುಮಕೂರು ಜಿಲ್ಲೆಗೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ, ಅವಕಾಶಗಳು ಜಾಸ್ತಿ ಸಿಗ್ತಾ ಇಲ್ಲ ಅನ್ನೋಂಥ ಬೇಸರವನ್ನು ಇಟ್ಕೊಂಡಿರೋದು. ಜೊತೆಗೆ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ G ಪರಮೇಶ್ವರರು ಆಗಿದ್ದರೂ ಕೂಡ ತುಮಕೂರು ಜಿಲ್ಲೆಗೆ ಯಾಕೆ ಅಷ್ಟು ಮಾನ್ಯತೆ ಸಿಗಲಿಲ್ಲ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಅಲ್ಲಿಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಒಂದಷ್ಟು ಜನ ಬದಲಾವಣೆ ಮಾಡಿ ಅಂತಿಮವಾಗಿ ಆದೇಶವನ್ನು ಹೊರಟಿದ್ದಾರೆ. ಸರ್ಕಾರಿ ಕಾರ್ಯದರ್ಶಿಯವರಿಗೆ ಈಗಾಗಲೇ ಪಟ್ಟಿ ರವಾನೆ ಆಗಿದೆ. ಪಟ್ಟಿ ರವಾನೆಯಾಗಿ ಅವ್ರಿಗೂ ಕೂಡ ನಿಗಮಗಳ ಅಧ್ಯಕ್ಷರ ಸ್ಥಾನಕ್ಕೂ ಕೂಡ ಫೈನಲ್ ಕೊಟ್ಟಲಾಗಿದೆ. ಆದರೆ ಕಾಂಗ್ರೆಸ್ನ ಒಳಗಡೆಗೆ ಸದ್ಯಕ್ಕೆ ಒಂದಷ್ಟು ಜನಕ್ಕೆ ಇಲ್ಲ ಕಾರ್ಯಕರ್ತರಿಗೆ ಅಧಿಕಾರದ ಭಾಗ್ಯ ಸಿಕ್ತು ಅನ್ನೋಂಥ ಒಂದಷ್ಟು ನಿರಾಳತೆ ಇದ್ದಾಗಲೂ ಕೂಡ ಬೇರೆ ಸ್ಥಾನಮಾನ ಸಿಗದಂಥ ಒಂದಷ್ಟು ಕಾರ್ಯಕರ್ತರೇನಿದ್ದಾರೆ ಅವರು ಇನ್ನೂ ಕೂಡ ಪಕ್ಷದ ವೇದಿಕೆಗಳಲ್ಲೇ ಮತ್ತು ತಮ್ಮ ರಾಜಕೀಯ ಗಾಡ್ ಫಾದರ್ಗಳೇನಿದ್ದಾರೆ ಅವರ ವಿರುದ್ಧ ಅವರ ಮುಂದೆ ಒಂದಷ್ಟು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕುವಂಥ ಕೆಲಸಗಳನ್ನು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ಜಾಣತನವನ್ನು ಮಾಡ್ತಾ ಇರುವಂಥದ್ದು ಒಂದೇನಂತಂದು ಹೇಳಿದ್ರೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ರಾಜು ಕಾಗೆ ಅವ್ರನ್ನೇ ಮುಂದುವರಿಸಿರುವಂಥದ್ದು. ಮತ್ತು AICCಯಿಂದ ಅಲ್ಲಿ ಬಂದಂಥ ಪಟ್ಟಿಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಏನಿದೆ ಅದರಲ್ಲಿ ಅರುಣ್ ಪಾಟೀಲ್ ಅವರ ಹೆಸರಿತ್ತು. ಆದಾಗ್ಯೂ ಸಿ ಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ನೀಲಕಂಠ ಮುಳುಗೆ ಅನ್ನೋಂಥವ್ರಿಗೇನು ಮೊದಲ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಏನಿತ್ತು ಅದನ್ನು ಬದಲಾಯಿಸಿ ಅರುಣ್ ಪಾಟೀಲ್ ಅವ್ರಿಗೆ ಕೊಟ್ಟು ನೀಲಕಂಠ ಮುಳುಗೆ ಅವರಿಗೆ ಒಂದಷ್ಟು ಕೊಡುವಂಥ ಕೆಲಸಗಳು ಕೂಡ ಇಲ್ಲಾಗಿದೆ. ಹೀಗೆ ಪಟ್ಟಿಯ ಪರಿಷ್ಕರಣೆ, ಮತ್ತೊಂದು ಕಡೆಗೆ ನಮಗೂ ಕೂಡ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಆರೋಪಗಳು ಮತ್ತು ಅಸಮಾಧಾನ ಇವು ಕಾಂಗ್ರೆಸ್ ಪಕ್ಷದೊಳಗಡೆ ಒಂದಷ್ಟು ಕಿಡಿ ಇನ್ನೂ ಕೂಡ ಇದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಒಂದಂತೂ ಸತ್ಯ, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳ ಆಯ್ಕೆ ಅಷ್ಟು ಸುಲಭದ್ದಾಗಿರಲಿಲ್ಲ ಅನ್ನೋಂಥದ್ದು ಇದು ಮತ್ತೊಮ್ಮೆ ಸಾಬೀತಾಗಿದೆ. ಯಾಕೆ ಅಂತಂದು ಹೇಳಿದ್ರೆ, ಸಿ ಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ನಡುವೆ ಸರಿ ಸುಮಾರು 8ಕ್ಕೂ ಹೆಚ್ಚು ಈ ಸಭೆಗಳ ಆಗಿದ್ದಾವೆ. ಸ್ವತಃ ಸುರ್ಜಿವಾಲ ಅವರೇ ಅವರ ನಡುವೆ ಒಂದಷ್ಟು ಒಮ್ಮತ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂತಿಮವಾಗಿ ಒಮ್ಮತ ಮೂಡಿ ಈಗ
ಪಟ್ಟಿ ಹೊರಗಡೆ ಬಿದ್ದಿದೆ. ಅಧ್ಯಕ್ಷರ ಆಯ್ಕೆ ಆಗಿದೆ. ಮುನ್ನುಳಿದಂತಹ ಕಾರ್ಯಕರ್ತರನ್ನ ಸರ್ಕಾರ ಆಗಲಿ, KPCC ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾವ ರೀತಿ ಅಸಮಾಧಾನ ಹೊಂದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾವ ರೀತಿ ಒಂದಷ್ಟು ಶಮನ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕಾರಿಯಾಗಿ ಪ್ರಶ್ನೆಗೆ ಉಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.